ನಾವು ನಿಫ್ಟಿ ನಿಫ್ಟಿ 50 ಪ್ರಿಡಿಕ್ಷನ್ ಫಾರ್ ಟುಮಾರೋ ಅಂದರೆ ನಾಳೆಗೆ ಗುರುವಾರ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಆಗ್ಬೋದು ಅನ್ನೋದನ್ನು ನೋಡೋಣ. ಆಮೇಲೆ ನಾನು ನಿನ್ನೆ ಏನು ಹೇಳಿದ್ದೆ, ಇವತ್ತೇನಾಯಿತು ಅದ್ರ ಬಗ್ಗೆನೂ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡುವ. ಓಕೆ, ಸೊ ನಾನು ನಿನ್ನೆ ಏನು ಹೇಳಿದ್ದೆ ಅಂದರೆ, ಈ ರೇಂಜಿಂದ ಮಾರ್ಕೆಟ್ ರಿವರ್ಸ್ ಆಗ್ಬೋದು, ಇಲ್ಲಿವರೆಗೂ ಮಾರ್ಕೆಟ್ ಬರ್ಬೋದು ಅಂತ ಹೇಳಿದ್ದೆ. ಇದೇ 5 ಮಿನಿಟ್ಸ್ ಅಲ್ಲಿ ನೋಡಿ, ಈ ಎರಡರ ಮಧ್ಯದಿಂದನೇ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಸೊ ಇದು ನಿನ್ನೆ ಮಾಡಿರೋದು ಇದು. ಸೊ ಇದು ಈಗ ವೇವ್ 3 ಇಲ್ಲಿಗಾಗತ್ತೆ. ಸೊ ನಮಗೆ ವೇವ್ 4 ಇಲ್ಲಿವರೆಗೂ ಬರಬಹುದು. ಓಕೆ, ಆಮೇಲೆ 5 ಮತ್ತೆ ಮೇಲೆ ಆಗುತ್ತೆ. ಸೊ ಇದು 5 ಇದು ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಇಲ್ಲ ಇದು 5 ಅಲ್ಲ, ಇದು ಇನ್ನೂ ಇಲ್ಲ. ಓಕೆ, ಆಕ್ಚುಲಿ ಈ 5 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಆಯ್ತಾ? ಸೊ ಇವತ್ತು ಏನಾಗಿರೋದು ಎಲ್ಲವೂ ನಿನ್ನೆ 5 ಮಿನಿಟ್ಸ್ ಟೈಮ್ ಫ್ರೇಮ್ದು ವೇವ್ 5 ಕಂಪ್ಲೀಷನ್ ಆಗಿ ಕರೆಕ್ಷನ್ ಅಲ್ಲಿ ಎಂಟರ್ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಈಗ. ಓಕೆ, ಯಾಕೆ ಕರೆಕ್ಷನ್ ಅಲ್ಲಿ ಎಂಟರ್ ಆಗಿದೆ ಅಂತಂದ್ರೆ, ಇದು 2 ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇದನ್ನ 4 ಅಂತ ಕನ್ಸಿಡರ್ ಮಾಡಿದ್ರೆ, ಈ ಟ್ರೆಂಡ್ ಲೈನ್ ನ ಬ್ರೇಕ್ ಆಗಿ ಆಲ್ರೆಡಿ ಇದು ಕೆಳಗಡೆ ಬಂದ್ಬಿಟ್ಟಿದೆ ಈಗ. ಓಕೆ, ಸೊ ಅದಕ್ಕಾಗಿ ಇದು ಕರೆಕ್ಷನ್ ಅಲ್ಲಿ ಎಂಟರ್ ಆಗಿದೆ ಅಂತ ನನಗೆ ಕನ್ಸಿಡರ್ ಮಾಡ್ತಾ ಇರೋದು. ಈಗ ಇದು ಲೀಡಿಂಗ್ ಡಯಾಗ್ನಲ್ ಇದೆ. ಓಕೆ, ಸೊ ಈಗ ನಾಳೆಗೆ ಇದು ಎಲ್ಲಿವರೆಗೂ ರಿಟ್ರೇಸ್ ಆಗ್ಬಹುದು ಅನ್ನೋದನ್ನ ಬಗ್ಗೆ ಸ್ವಲ್ಪ ನೋಡುವ. ಸೊ ನೀವು 1 ರಿಂದ ಟಾಪ್ 3ಗೆ ನೀವು ರಿಟ್ರೇಸ್ ಮಾಡಿದ್ರೆ ನೋಡಿ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಓಕೆ, ಈ ರೇಂಜ್ ವರೆಗೂ ಮಾರ್ಕೆಟ್ ಬರಬಹುದು. ಯಾಕೆ ಅಂತಂದ್ರೆ ಇದನ್ನ ಲೀಡಿಂಗ್ ಡಯಾಗನಲ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇದನ್ನ ಇಲ್ಲಿಂದ. ಓಕೆ, ಈಗ ಇದು ನಮ್ದು 1 ಡಿಗ್ರಿ ಮುಗಿತೀಗ. ಸೊ ನಮ್ಗೆ 38 ಬೇಡ, 50 ಇಂದ 60 ವರೆಗೂ ಇದು ಬರಬೇಕು. ಯಾಕೆ ಅಂತಂದ್ರೆ ನಮಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಈ ವೇವ್ 3 161% ರೀಚ್ ಆಗಿಲ್ಲ, ಓನ್ಲಿ 311% ಇದೆ. ಅಂದ್ರೆ 161%ಗಿಂತ ಕಡಿಮೆ ಇದೆ. ಅದಕ್ಕಾಗಿ ನಮಗೆ ಇದು ವೇವ್ 4 ಏನಿರುತ್ತಲ್ವಾ, ಇದು ನಮಗೆ 5 ಆದ್ಮೇಲೆ ಏನು ಡಿಗ್ರಿ ಫಾಲ್ ಆಗುತ್ತಲ್ವಾ, ಅದು ಹೆಚ್ಚಿಗೆ ಫಾಲ್ ಆಗುತ್ತೆ. ನಾನು ನಿಮಗೆ ಕಡಿಮೆನೇ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿವರೆಗೂ ಅಂತಾನೆ ಹೇಳ್ತಾ ಇದ್ದೀನಿ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ಇಲ್ಲಿನೂ ಬಂದ್ಬಿಡುತ್ತೆ, 61 to 81% ವರೆಗೂ ಬರುತ್ತೆ. ನೀವು ಈ ರೇಂಜಲ್ಲಿ ಇಟ್ಕೊಂಬಿಡಿ, ಈ ರೇಂಜ್ ವರೆಗೂ ಬರುತ್ತೆ. ಓಕೆ, ಇದು ಒಂದು ಎಕ್ಸ್ಪೆಕ್ಟೇಷನ್ಸ್. ನಾವು ಎಲ್ಲಿ ಫೇಲ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಈ ನಮಗೆ ಏನು ಕ್ಯಾಲ್ಕುಲೇಷನ್ ಮಾಡಿದೀವಲ್ವ, ಇದು ಯಾವಾಗ ಫೇಲ್ ಆಗುತ್ತೆ ಅಂತಂದ್ರೆ, ಯಾಕೆ ಫೇಲ್ ಆಗಬಹುದು ಅಂತಂದ್ರೆ, ನಾವು ನೋಡ್ತಾ ಇರೋದು ಸ್ಮಾಲರ್ ಟೈಮ್ ಫ್ರೇಮು. ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಇಲಿಯಟ್ ವೇವರ್ಸ್ ಅಲ್ಲಿ ತುಂಬಾ ಎರರ್ಸ್ ಆಗೋ ಚಾನ್ಸಸ್ ಇದೆ. ಓಕೆ, ಮ್ಯಾಕ್ಸಿಮಮ್ ಟೈಮ್ ಅದು ವರ್ಕ್ ಮಾಡುತ್ತೆ, ಬಟ್ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಫೇಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಆಯ್ತು. ಈಗ ನಾವು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ನಾನು ಯಾಕೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಹೇಳ್ತಾ ಇರತ್ತಂದ್ರೆ, ಇಂಟ್ರಾಡೇ ಟ್ರೇಡಿಂಗ್ ಯಾರಾದ್ರೂ ಮಾಡ್ತಿರಲ್ವಾ, ಅವ್ರಿಗೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲೇನೆ ಚೆನ್ನಾಗಿ ವರ್ಕ್ ಆಗೋದು. ಓಕೆ, ಅದರ್ವೈಸ್ ಅವ್ರಿಗೇನು ಯೂಸ್ ಇಲ್ಲ. ಓಕೆ, ನೋಡಿ, ಸೊ ಇವತ್ತಂತೂ ಸಿಗ್ನಲ್ ಕೊಡ್ತಾ ಇದೆ, ಇದು ರಿವರ್ಸಲ್ ಸಿಗ್ನಲ್ ತೋರಿಸ್ತಾ ಇದೆ ಇವತ್ತು. ಓಕೆ, ಸೊ ಈ ರೇಂಜ್ ತುಂಬಾ ಇಂಪಾರ್ಟೆಂಟ್. ಈ ರೇಂಜ್ ಅಲ್ಲಿ ಬಂತು ಅಂತಂದ್ರೆ ನೀವು ಮತ್ತೆ ಲಾಂಗ್ ಆಗಬೇಕು. ಓಕೆ, ಇಲ್ಲಿಂದ ಮತ್ತೆ ರಿವರ್ಸಲ್ ಹೋದ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ, ಮತ್ತೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಆಫ್ ಸೈಡ್ ಇದೆ. ಓಕೆ, ಸೊ ಇದೇನೇ ಇದ್ರು ಶಾರ್ಟ್ ಟರ್ಮ್, ಇದು ಇಲ್ಲಿವರೆಗೂ ಬಂದ್ರು ಶಾರ್ಟ್ ಟರ್ಮ್ ಅಲ್ಲಿ ಬರುತ್ತೆ. ಇದು ನನ್ನ ಎಕ್ಸ್ಪೆಕ್ಟೇಷನ್ಸ್. ನಾನು ರಾಂಗ್ ಆಗ್ಬೋದು. ಯಾಕೆ ಅಂತಂದ್ರೆ ಕೌಂಟಿಂಗು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಇರುತ್ತೆ.
ರಾಂಗ್ನು ಆಗ್ಬೋದು. ಓಕೆ, ಇದು ನನ್ನ ಪರ್ಸನಲ್ ವ್ಯೂ ಇದರ ಬಗ್ಗೆ. ಈಗ ನಾವು ಲಾರ್ಜರ್ ಟೈಮ್ ಫ್ರೇಮಲ್ಲಿ ಹೋಗಮ್ಮ. ಒಂದು ಅರೌಂಡ್ ಓಕೆ 1 hour ಟೈಮ್ ಫ್ರೇಮಲ್ಲಿ ನೋಡಮ್ಮ ಈಗ. ಸೊ ಇದನ್ನು ನಾನು ಎಲ್ಲ ಡಿಲೀಟ್ ಮಾಡ್ತೇನೆ. ಓಕೆ, ಈ ಲಾರ್ಜರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಇದು 3, ಇದು 4, ಇದು 1, ಇದು 2, ಇದು 3 ಈಗ ಮುಗೀತು, ಇದು 4, ಇದು 5. ಓಕೆ, ನಮಗೆ 3 ಎಷ್ಟಿದೆ? 3 ನೋಡಿ, ನಮಗೆ ಮತ್ತೆ ಇಲ್ಲಿ 3ನು 1 hour ಟೈಮ್ ಫ್ರೇಮಲ್ಲೂ ಲೀಡಿಂಗ್ ಡಯಾಗನಲ್ಲೇ ಫಾರ್ಮ್ ಮಾಡ್ತಾ ಇದೆ. ಇಲ್ಲಿನೂ 161% ರೀಚ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಕೆಳಗಡೆ ರಿಟ್ರೇಸ್ ಆಗ್ತಾ ಇದೆ. ಹಾಗಿದ್ದಾಗ ಇದು ಎಷ್ಟು ಪರ್ಸೆಂಟ್ವರೆಗೂ ಬರುತ್ತೆ ಲೀಡಿಂಗ್ ಡಯಾಗನಲ್ ಅಂತಂದ್ರೆ, ಒಂದು ವೇಳೆ ಇದೇ 4 ಆಗಿದ್ರೆ, ಇದೇ 4 ವೇವ್ ಜರ್ನಿ ಸ್ಟಾರ್ಟ್ ಆಗಿದ್ರೆ ನಿಮಗೆ ಈ ರೇಷಿಯೋಸ್ ತುಂಬಾ ಇಂಪಾರ್ಟೆಂಟ್. ಸೊ 50 to 60% ವರೆಗೂ ರಿಟ್ರೇಸ್ ಆಗೇ ಆಗತ್ತೆ. ಮ್ಯಾಕ್ಸಿಮಮ್ ಟೈಮ್ 99% ರಿಟ್ರೇಸ್ ಆಗಿರೋದು ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ. ಇನ್ನು 1% ನಮ್ಮ ಮನೆ ಬರ. ಯಾಕಂತಂದ್ರೆ ಸಡನ್ ಆಗಿ ಏನಾದರೂ ಒಂದು ಮಾರ್ಕೆಟ್ ಅಲ್ಲಿ ಒಂದು ಎಮೋಷನ್ಸು ಇಲ್ಲ ಏನಾದ್ರೆ ಪಾಸಿಟಿವ್ ಬಂದ್ಬಿಟ್ರೆ ಸಡನ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಆಲ್ ಏನಾದರೂ ಯಾವುದೇ ಇವೆಂಟ್ ಇಲ್ಲ ಅಂತಂದ್ರೆ 50 to 61% ವರೆಗೂ ಅದು ರಿಟ್ರೇಸ್ ಆಗೇ ಆಗುತ್ತೆ. ಓಕೆ, ಸೊ ನಿಮಗೆ ಇದು ಇಂಪಾರ್ಟೆಂಟು. ಸೊ ಈಗ ನೀವು ಇಲ್ಲಿಗೆ ಈಗ ಒಂದು ಟ್ರೆಂಡ್ ಲೈನ್ ಹಾಕಿಬಿಟ್ಬಿಡಿ ಹಿಂಗೆ. ಓಕೆ, ಟ್ರೆಂಡ್ ಲೈನ್ ಹಾಕಿ ಇದನ್ನ ಸ್ವಲ್ಪ ಸ್ಮಾಲ್. ಓಕೆ, ಸೊ ಇದನ್ನೇ ಕಾಪಿ ಮಾಡ್ಕೊಂಡು ವೇವ್ 1 ಟಾಪಿಗೆ. ಓಕೆ, ಸೊ ಎಲ್ಲಿವರೆಗೂ ಇದ್ರ ಮೇಲೆ ಈ ಟ್ರೆಂಡ್ ಲೈನ್ ಮೇಲೇನೆ ಇದೆಯೋ ಅಲ್ಲಿವರೆಗೂ ನಮ್ದು ವೇವ್ 3 ಕಂಪ್ಲೀಟ್ ಇಲ್ಲ ಅಂತ. ಓಕೆ, ನಾನೀಗ ಒಂದು ಗೆಸ್ ಮಾಡ್ತಾ ಇರೋದಷ್ಟೇ. ಓಕೆ, ಇದು ನಾಳೆ ಬಂದು ಇಲ್ಲಿಂದ ಮತ್ತೆ ಮೇಲೆ ಹೋದ್ರೆ ಇದು 1, ಇದು 3 1 ಆಗುತ್ತೆ. ಓಕೆ, ಇದು 3 2 ಆಗುತ್ತೆ, ಮತ್ತೆ 3 ಮೇಲ್ಗಡೆ ಹೋಗುತ್ತೆ ಹಿಂಗೆ ಕಂಟಿನ್ಯೂಸ್ ಆಗಿ. ಓಕೆ, ಒಂದು ವೇಳೆ ಇತರದ್ದು ಒಳಗಡೆನೆ ಬಂದ್ರೆ ನಮ್ಗೆ ಇದ್ರದ್ದು ಒಳಗಡೆ ಬಂದ್ರೇನೆ ನಮಗೆ ವೇವ್ 4ಗೆ ಜರ್ನಿ ಮಾಡ್ತಾ ಇದೆ ಅಂತ. ಓಕೆ, ಸೊ ಇದನ್ನ ಈ ಟ್ರೆಂಡ್ ಲೈನ್ ಇಷ್ಟನ್ನ ಮಾತ್ರ ನೆನ್ಪಿಡಿ. ಈ ನಮಗೆ ಎಲ್ಲಿವರೆಗೂ ನಾಳೆಗೆ ವೇವ್ 4 ಬರುತ್ತೆ ಅನ್ನೋದು ಈಗ ನಿಮಗೆ ಆಲ್ರೆಡಿ ಒಂದು ಹಿಂಟ್ ಕೊಟ್ಟಿದ್ದೀನಿ. ತುಂಬಾ ಬುಲ್ಲಿಶ್ ಆಗಲಿಕ್ಕೆ ಹೋಗ್ಬಿಡಿ ನಾಳೆಗೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ 300 to 400 ಪಾಯಿಂಟ್ ಡ್ರಾಪ್ ಆಗುತ್ತೆ ಅಂತ ಇಲಿಯಟ್ ವೇವ್ ಹೇಳುತ್ತೆ. ಅದು 1 hour ಟೈಮ್ ಫ್ರೇಮಲ್ಲಿ. ಒಂದು ವೇಳೆ ಇದು ನಮಗೆ ವೇವ್ 3 ಇಲ್ಲಿ ಕಂಪ್ಲೀಟ್ ಆಗಿ ವೇವ್ 4 ಜರ್ನಿ ಸ್ಟಾರ್ಟ್ ಆಗಿದ್ರೆ, ಸೊ ವೇವ್ 4 ತುಂಬ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ, ತುಂಬ ಪೇಷನ್ಸ್ ಚೆಕ್ ಮಾಡುತ್ತೆ ತಮ್ಮದು. ನನ್ನ ಒಂದು ಪರ್ಸ್ನಲ್ ಅಡ್ವೈಸ್ ಏನಂತಂದರೆ ವೇವ್ 4ನ ಬಿಟ್ಬಿಡಿ, ಅದನ್ನು ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ. ಆಯಿತಾ? ಸೊ ತುಂಬ ನೋಡಿ ನೀವು ನಾಳೆಗೆ ಏನಾಗುತ್ತೆ ಅಂತ. ನೀವು ಕೆಳಗಡೆ ಬರುತ್ತೆ ಅದಂತೀರ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಮತ್ತೆ ಎಲ್ಲ ಲಾಂಗ್ ಹೋಗ್ಬಿಡ್ತೀರ, ಮತ್ತೆ ಸಡನ್ನಾಗಿ ಕೆಳಗಡೆ ಬಂದ್ಬಿಡುತ್ತೆ. ಸೊ ವೇವ್ 4 ಟ್ರ್ಯಾಪಿಂಗ್ ವೇವ್. ಇದು ತುಂಬ ಜನರ ಟ್ರ್ಯಾಪ್ ಮಾಡುತ್ತೆ, ತುಂಬ ಜನರಿಗೆ ಲಾಸ್ ಮಾಡುತ್ತೆ. ಓಕೆ, ಸೊ ಇದು ನನ್ನ ಒಂದು ಒಪಿನಿಯನ್ ನಿಮಗೆ ಹೇಳಿದೆ ವೇವ್ 4 ಬಗ್ಗೆ. ಸೊ ನಾಳೆಗೆ ತುಂಬ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ನಾಳೆಗೆ ಏನಾಗುತ್ತೆ ಅನ್ನೋದು ಒಂದು ಗೆಸ್ಸು. ಆಮೇಲೆ ಇದು ಗೆಸ್ ಎಲ್ಲವೂ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಈಗ ನಾ ಹೇಳಿರೋದನ್ನ ಜಸ್ಟ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಅಂತ ನೀವು ತಿಳ್ಕೊಳ್ಳಿ. ದಯವಿಟ್ಟು ನಾನು ಹೇಳಿರೋ ಇನ್ಫಾರ್ಮೇಷನ್ ಮೇಲೆ
ಯಾರಾದರೂ ಟ್ರೇಡ್ ಮಾಡಿದರೆ ಅದು ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋನ ಅನಲೈಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿ. ಓಕೆ, ನಿಮಗೆ ನೀವು ಮಾಡೋ ಯಾವುದೇ ಪ್ರಾಫಿಟಲ್ಲಿ ಇಲ್ಲ ಲಾಸಲ್ಲಿ ಅದಕ್ಕೆ 9 ವೇವ್ಸ್ ಚಾನಲ್ ರೆಸ್ಪಾನ್ಸಿಬಲ್ ಇಲ್ಲ. ಓಕೆ, ಆಮೇಲೆ ಇಲ್ಲಿಯೇಟ್ ವೇವ್ ತುಂಬ ಇಂಪಾರ್ಟೆಂಟು. ಓಕೆ, ನೀವು ಇಲ್ಲಿಯೇಟ್ ವೇವ್ದು ಕಲಿಯಲ್ದೆ ನೀವು ಏನಾದರೂ ಟ್ರೇಡ್ ಮಾಡ್ಲಿಕ್ಕೆ ಹೋದರೆ ಅದು ಗಾಳಿಯಲ್ಲಿ ಗುಂಡಾರಿಸ್ತಾರಂತ ಗೊತ್ತಾ, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ ನನ್ನ ಒಂದು ಒಪಿನಿಯನ್ ಏನಂತಂದರೆ, ತಾವೆಲ್ಲರೂ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರಲ್ವಾ, ಅವ್ರು ಎಲ್ಲರೂ ತಾವು ಇಲ್ಲಿಯೇಟ್ ವೇವ್ನ ಕಂಪ್ಲೀಟಾಗಿ ಕಲಿತು ನೀವೇ ಅನಲೈಸ್ ಮಾಡಿ, ನೀವೇ ಟ್ರೇಡ್ನ ಐಡೆಂಟಿಫೈ ಮಾಡಿ, ನೀವೇ ಟ್ರೇಡ್ ತಗೋ ಹಾಗೆ ಮಾಡಬೇಕು ಅನ್ನೋದೇ ನಂದು ಒಂದು ಮೇನ್ ಇಂಟೆನ್ಷನ್ಸು. ಅದರ್ವೈಸ್ ನನಗೇನೋ ಬೇರೆ ಇದರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಓಕೆ, ಸೊ ನೀವು ಕಲಿಬೇಕು, ನೀವು ಇಲ್ಲಿಯೇಟ್ ವೇವ್ನ ಅರ್ಥ ಮಾಡ್ಕೋಬೇಕು, ನೀವು ಸ್ಟಾಕ್ನ ಐಡೆಂಟಿಫೈ ಮಾಡಬೇಕು, ಸ್ಟಾಕ್ನ ಅನಲೈಸ್ ಮಾಡಬೇಕು, ಆಮೇಲೆ ನೀವು ನಿಮ್ಮ ಟ್ರೇಡ್ನ ನೀವೇ ಮಾಡ್ಕೋಬೇಕು. ಓಕೆ, ನಿಮ್ಮ ಲಾಭ ನಿಮ್ಮ ನಷ್ಟಕ್ಕೆ ನೀವೇ ಜವಾಬ್ದಾರರಾಗಬೇಕು. ಓಕೆ, ಸೊ ನಿಮಗೆ ಇಲ್ಲಿಯೇಟ್ ವೇವ್ ಬಗ್ಗೆ ಇನ್ನೂ ಕಲಿಬೇಕು ಅಂತಂದಿದ್ರೆ ನಾನು ಈ ವಿಡಿಯೋ ಎಂಡಿಗೆ ಒಂದು ಪ್ಲೇ ಲಿಸ್ಟ್ನ ಅಟ್ಯಾಚ್ ಮಾಡಿರ್ತೀನಿ ಎಂಡ್ ಸ್ಕ್ರೀನಲ್ಲಿ. ಅಲ್ಲಿ ಹೋದರೆ ನೀವು 0 to 17ವರೆಗೆ ವಿಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಯಾಕೆ ಅಂತಂದರೆ 0 to 17 ನಂದು ಪ್ಲ್ಯಾನ್ ಇರೋದು ಅರೌಂಡ್ 40ವರೆಗೂ ಆಗುತ್ತೆ. ನಿಮ್ಮದು ಇಂಪಲ್ಸು ಮತ್ತು ಕರೆಕ್ಷನ್ಸ್ ಎಲ್ಲ ವೀಡಿಯೋಸ್, ನಿಮಗೆ ಎಜುಕೇಷನಲ್ ವೀಡಿಯೋಸ್ನ ಎಲ್ಲ ಕೋರ್ಸ್ನ ನಿಮಗೆ ಹೇಳಬೇಕು ಅಂತಂದರೆ ಅರೌಂಡ್ 40 ವೀಡಿಯೋಸ್ವರೆಗೂ ಆಗುತ್ತೆ. ಓಕೆ, ಸೊ ನಾನು ಎಲ್ಲನೂ ಸೀರಿಯಲ್ ವೈಸ್ ಬೇಸಿಕ್ ಆಗಿನೇ ಎಲ್ಲವೂ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಯಾರಾದ್ರೂ ಹೊಸಬ್ರು ಇದ್ದಿದ್ರೆ, ಇದನ್ನು ಚಾನಲ್ ನೋಡಿದರೆ, ಇವತ್ತು ಬಂದಿದ್ದರೆ ಅದನ್ನು ಸೀರಿಯಲ್ ವೈಸ್ ನೋಡ್ತಾ ಹೋಗಿ. 0 to 1, 2, 3 ವಿಡಿಯೋ ನಂಬರ್ ಹಾಕಿದ್ದೀನಿ ಅದರಿಗೆ. ಅದ್ರ ಪ್ರಕಾರ ನೀವು ನೋಡ್ತಾ ಹೋಗಿ, ನಿಮಗೆ ಕಂಪ್ಲೀಟಾಗಿ ಇಲ್ಲಿಯೇಟ್ ವೇವ್ ಬರುತ್ತೆ. ಓಕೆ, ಸೊ ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಆಮೇಲೆ ನಿಮ್ಗೆ ಯಾರಾದರೂ ಇಲ್ಲಿಯೇಟ್ ವೇವ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಇದನ್ನ ಲಿಂಕ್ನ ಫಾರ್ವರ್ಡ್ ಮಾಡಿ. ಓಕೆ, ಸೊ ನಾವು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿರೋದು ನಿಫ್ಟಿ 50ಯಲ್ಲಿ ಇವತ್ತು ಅದೇ ಥರ ಆಗಿದೆ. ಇವತ್ತು ಎಕ್ಸ್ಪೆಕ್ಟ್ ಮಾಡಿರೋದು ನಾಳೆಗೆ ಅದೇ ಥರ ಆಗತ್ತೋ ಇಲ್ಲೋ ಅನ್ನೋದನ್ನ ನೋಡೋಣ. ಓಕೆ, ಥ್ಯಾಂಕ್ ಯು.